ಹಾಯ್ ಹಲೋ ಆ್ಯಂಡ್ ನಮಸ್ತೆ, ವೆಲ್ಕಮ್ ಟು ಖುಷ್ ಮನೆ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ನಾನಿವತ್ತು ಪಾಲಕ್ ಚಪಾತಿ ಮತ್ತು ಕ್ಯಾಪ್ಸಿಕಮ್ ಕರ್ರಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಪಾಲಕ್ ಚಪಾತಿ ಹೆಲ್ತಿಗೆ ತುಂಬಾ ಒಳ್ಳೆಯದು. ಚಪಾತಿ ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಅದು ಹೇಗೆ ಅಂದರೆ, ನಾನೀಗ ಒಂದು ಕಟ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ತೊಳೆದಿದ್ದೀನಿ. ಇದನ್ನು ನಾನೀಗ ಮಿಕ್ಸಿಗೆ ಹಾಕ್ಕೊಳ್ತೀನಿ. ಮಿಕ್ಸಿಗೆ ಏನೇನು ಹಾಕ್ಕೋಬೇಕಂದ್ರೆ, ಹಸಿಮೆಣಸಿನ್ಕಾಯಿ 2 ತೊಗೊತಾ ಇದ್ದೀನಿ ನಾನು. ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಮತ್ತು ನಾನು 1 ಟೇಬಲ್ ಸ್ಪೂನಷ್ಟು ಇಲ್ಲಿ ಜೀರಿಗೆ ತೊಗೊತೀನಿ. 1 ಟೇಬಲ್ ಸ್ಪೂನ್ ಜೀರಿಗೆ, ಹಸಿಮೆಣಸಿನ್ಕಾಯಿ ಮತ್ತು ನಾನು ಏನು ತೊಳೆದಿಟ್ಕೊಂಡಿದ್ದೀನೋ ಆ ಸೊಪ್ಪನ್ನ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಇದು ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ಸ್ವಲ್ಪ ಅತಿಯಾಗಿ ನೀರು ಬಳಸಿದೆ, ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ. ಹೀಗಾಗಿದೆ ಇದು. ಈಗ ಚಪಾತಿ ಹಸಿಟ್ಟಿಗೆ ಉಪ್ಪು ಮತ್ತು ನಾನು ಏನು ರುಬ್ಬಿಟ್ಕೊಂಡಿದ್ದೀನೋ ಪಾಲಕ್ದು, ಆ ಪಾಲಕ್ನೇ ಹಾಕಿ ನೀರೇ ಬಳಸ್ತೇನೆ. ಬರೀ ಪಾಲಕ್ ರುಬ್ಬಿರೋದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬರೀ ನಾವು ರುಬ್ಬಿರೋ ಪಾಲಕ್ಕಲ್ಲೇ ಚಪಾತಿ ಕಲಿಸ್ಕೋಬೇಕು. ನೋಡಿ, ಚಪಾತಿ ಹಸಿಟ್ಟನ್ನ ಚೆನ್ನಾಗಿ ಮಿತ್ಕೊಳ್ಳಿ. ಅದೆಷ್ಟು ಚೆನ್ನಾಗಿ ಮಿತ್ಕೊತೀವೋ ಅಷ್ಟು ಚೆನ್ನಾಗೇ ಬರುತ್ತೆ. ಮತ್ತು ಎಣ್ಣೆನೂ ಹಾಕ್ತಾಯಿದ್ದೀನಿ. ಎಣ್ಣೆನೂ ಹಾಕಿದಷ್ಟು ಚಪಾತಿ ಸಾಫ್ಟಾಗಿ ಬರುತ್ತೆ. ಸೊ ಚೆನ್ನಾಗಿ ಮಿದ್ದು ಒಂದು ಅರ್ಧ ಗಂಟೆ ಅಷ್ಟೊತ್ತು ನಾವು ಚೆನ್ನಾಗಿ ನೆನೆಸಿಟ್ಕೊಳ್ಳೋಣ. ಈಗ ಅರ್ಧ ಗಂಟೆ ಅಷ್ಟು ನೆನೆಸಿಟ್ಕೊಳ್ಳೋಣ. ಇದಾಗಿದೆ. ಈಗ ಒಂದು ಬಾಣಲೆಯಲ್ಲಿ ನಾನು 3 ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊತಾ ಇದ್ದೀನಿ. ಇದು ಚೆನ್ನಾಗಿ ಕಾದ್ಮೇಲೆ 1 ಟೇಬಲ್ ಸ್ಪೂನ್ ಜೀರಿಗೆ, 1 ಆನಿಯನ್ನು, ಇದನ್ನು ಚೆನ್ನಾಗಿ ನಾನು ಫ್ರೈ ಮಾಡ್ಕೊತೀನಿ. ಈಗ ಫ್ರೈ ಆದಮೇಲೆ ಇದ್ರ ಜೊತೆಗೇ ಟೊಮೆಟೊ, 1 ಟೊಮೆಟೊ ತೊಗೊಂಡಿದ್ದೀನಿ ನಾನಿಲ್ಲಿ. ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದು ಆಗಿದೆ. ಇದ್ರ ಜೊತೆ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. 2 ನಿಮಿಷ ಆದಮೇಲೆ ನಾನು 7 ರಿಂದ 8 ಗೋಡಂಬಿ ತೊಗೊಂಡಿದ್ದೀನಿ. ಇದ್ರ ಜೊತೆಗೇ ಫ್ರೈ ಮಾಡ್ಕೊಳ್ಳೋಣ. ಸ್ಲಿಮ್ಮಲ್ಲಿ ಇಟ್ಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ತಕ್ಕಷ್ಟು ಉಪ್ಪು. ಇದನ್ನು ಸಹ ನಾವೀಗ 1-2 ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ತಣ್ಣಗಾಗಿದೆ. ತಣ್ಣಗಾದಮೇಲೆ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ರೆಡಿಯಾಗಿದೆ ಇದು. ಈಗ ಮತ್ತೆ ನಾನು ಒಂದು ಪ್ಯಾನಲ್ಲಿ 3 ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊತಾ ಇದ್ದೀನಿ. ಪ್ಯಾನ್ ಬಿಸಿ ಆದಮೇಲೆ, ಎಣ್ಣೆ ಬಿಸಿ ಆದಮೇಲೆ ಚೆನ್ನಾಗಿ ಕಾದಿದೆ ಅಂತ ಗೊತ್ತಾದಮೇಲೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು 1 ಈರುಳ್ಳಿ, ಸಣ್ಣ ಬಚ್ಚಿರೋ ಈರುಳ್ಳಿ ಫ್ರೈ ಮಾಡ್ಕೊಳ್ಳಿ. ಈಗ ನಾನು ಇಲ್ಲಿ 2 ಕ್ಯಾಪ್ಸಿಕಮ್ ಅಷ್ಟು ತೊಗೊಂಡಿದ್ದೀನಿ. ಅದನ್ನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಸಹ ನಾನು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊತೀನಿ. 2 ರಿಂದ 3 ನಿಮಿಷ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗ್ತಿದ್ದಂಗೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಸಹ ಹಾಕ್ಕೊಳ್ಳಿ. ಮತ್ತು ಜೊತೆಗೆ ಸ್ವಲ್ಪ ಅರಿಶಿನ ಸಹ ಹಾಕ್ಕೊಳ್ಳಿ. ಅರಿಶಿನ ಹಾಕಿದ್ಮೇಲೆ 2 ನಿಮಿಷ ಆದಮೇಲೆ ಮತ್ತೆ ಒಂದ್ಸಲ ತಿರುಗಿಸ್ಕೊಳ್ಳಿ ಎಲ್ಲ ಕ್ಲೀನಾಗಿ. ಇದಾದಮೇಲೆ ನಾನು 1 ಟೇಬಲ್ ಸ್ಪೂನಿಂದ 1 ರಿಂದ 1.5 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ತೊಗೊತಾ ಇದ್ದೀನಿ.
ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಿದೆ. ಈಗ ಒಂದು 2 ನಿಮಿಷ ಮತ್ತೆ ಬೇಯಿಸ್ಕೊಂಡು ಅದಾದಮೇಲೆ ನೋಡಿ ಫ್ರೆಂಡ್ಸ್, ಚೆನ್ನಾಗಾಗಿದೆ ಇದು. ಇವಾಗ ಕಂಪ್ಲೀಟ್ ಆಗಿದೆ ಇದು. ಮತ್ತು ಚೆನ್ನಾಗಿ ತಿರುಗಿಸ್ಕೊಂಡು ಇದಕ್ಕೆ ಒಳ್ಳೆ ಮಿಕ್ಸ್ ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ದೀನೋ ಆ ಮಸಾಲೆನ ಹಾಕ್ಕೊತಾ ಇದ್ದೀನಿ. ನೋಡಿ, ತುಂಬಾ ಚೆನ್ನಾಗಿದೆ. ಗೋಡಂಬಿ ಹಾಕಿರೋದ್ರಿಂದ ಈ ಥರ ತಿಕ್ಕಾಗಿ ಬರುತ್ತೆ, ತುಂಬಾ ಟೇಸ್ಟಿಯಾಗಿ ಇರುತ್ತೆ ಇದು. ಮತ್ತು ಒಂದು 5 ನಿಮಿಷ ಆದಮೇಲೆ ನೋಡಿ ಫ್ರೆಂಡ್ಸ್, ಇದು ಕಂಪ್ಲೀಟಾಗಿ ಇವಾಗ ಆಗಿದೆ. ಇದು ಆದಮೇಲೆ ಮತ್ತೆ ನಿಮ್ಗೆ ಬೇಕು ಅನಿಸಿದ್ರೆ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪನೇ ನೀರು ತೊಗೊಂಡಿದ್ದೀನಿ. ನಿಮಗೆ ನೀರು ಯಾವ ಥರ ಬೇಕೋ ಆ ಥರ ತೊಗೊಳ್ಳಿ. ಇದು ದೋಸೆ, ಇಡ್ಲಿ, ಚಪಾತಿ, ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಇದಕ್ಕೆ ಪಾಲಕ್ ಚಪಾತಿನೇ ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಆಗಿದೆ. ಇದನ್ನು ನಾನಿವಾಗ ಮತ್ತೆ ಮಿಕ್ಸ್ ಮಾಡಿಕೊಂಡು ಹಾಗೆ ಇದು ಕಂಪ್ಲೀಟಾಗಿ ರೆಡಿ ಆಗಿದೆ. ಇವಾಗ ನಾವು ಏನು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ವೋ ಪಾಲಕ್ ಚಪಾತಿಗೆ ಅಂತ, ಪಾಲಕ್ ಚಪಾತಿಗೆ ಅಂತ ಏನೆಲ್ಲ ಕಲಸಿಟ್ಕೊಂಡಿದ್ವೋ ಆ ಹಿಟ್ಟನ್ನ ತಿಡ್ಕೊಳ್ಳೋಣ. ಚೆನ್ನಾಗಿ ಉಂಡೆ ಮಾಡಿಕೊಂಡು ಮತ್ತೆ ಕೈಯಲ್ಲಿ ಈಗ ಇದನ್ನು ಚಪಾತಿ ಥರ ಚಪಾತಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಎಣ್ಣೆ ಹಚ್ಕೊತಾ ಇದ್ದೀನಿ. ಎಣ್ಣೆ ಹಚ್ಕೊಂಡು ಫೋಲ್ಡ್ ಮಾಡೋದ್ರಿಂದ ಏನಪ್ಪ ಅಂತಂದರೆ ನಮಗೆ 2-3 ಲೇಯರ್ ಅಷ್ಟು ಚಪಾತಿ, ಲೇಯರ್ ಚಪಾತಿ ಬರುತ್ತೆ. ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಫೋಲ್ಡ್ ಮಾಡಿಕೊಂಡು ಎಲ್ಲ ಫೋಲ್ಡ್ ಮಾಡಿಟ್ಕೊಂಡು ರೆಡಿ ಆದಮೇಲೆ ನೋಡಿ ಆಗಿದೆ. ಈಗ ಇದನ್ನು ನಾನು ತೀಡ್ಕೊತಾ ಇದ್ದೀನಿ. ರೆಡಿ ಮಾಡ್ಕೊಳ್ಳಿ. ಇದು ರೆಡಿ ಆಗುವಷ್ಟರಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ತವಾನ ಬಿಸಿ ಮಾಡ್ಕೊತೀರಿ. ನೋಡಿ ಫ್ರೆಂಡ್ಸ್, ಆಗಿದೆ ಇದು. ಈಗ ಆಲ್ರೆಡಿ ತವ ಸಹ ಬಿಸಿ ಆಗಿದೆ. ಎರಡೂ ಕಡೆ 1 ನಿಮಿಷ ಬೇಯಿಸಾದ್ಮೇಲೆ ನೋಡಿ ಫ್ರೆಂಡ್ಸ್, ಸ್ವಲ್ಪ ಎರಡೂ ಕಡೆ ಬಿಸಿ ಆಗಿದೆ ಅಂದಮೇಲೆ ಆಮೇಲೆ ಎಣ್ಣೆ ಹಚ್ಕೊಳ್ಳಿ, ತಿರುಗಿಸ್ಕೊಳ್ಳಿ ಚೆನ್ನಾಗಿ. ಸೈಡಲ್ಲೆಲ್ಲ ಚೆನ್ನಾಗಿ ಬಾಯ್ಲಾಗುತ್ತೆ. ಈ ಪಾಲಕ್ ಚಪಾತಿ ಮಕ್ಕಳು ಒಬ್ಬೊಬ್ಬರು ಸೊಪ್ಪಿನ ಪಲ್ಯ ತಿನ್ನಲ್ಲ, ಸೊಪ್ಪಿನ ಸಾರು ತಿನ್ನಲ್ಲ. ಹಾಗಿದ್ದಾಗ ನಾವು ಇದನ್ನು ಚಪಾತಿಗೆ, ಪೂರಿಗೆ ಈ ರೀತಿಲಿ ಮಾಡ್ಕೋಬೋದು. ನಾನು ಏನು ಹಸಿಟ್ಟು ಸಿಕ್ಕಿದ್ದೀನೋ ಅದನ್ನು ಪೂರಿ ಸಹ ಮಾಡ್ಕೋಬೋದು ನಾವು. ನೋಡಿ ಫ್ರೆಂಡ್ಸ್, ಎಷ್ಟು ಪೂರಿ ಥರ ಹುಬ್ಬಿದೆ. ಇದು ಚಪಾತಿ ತಿನ್ಬೇಕಾದ್ರೆ ನಿಮ್ಗೆ ಅಷ್ಟೇ ಲೇಯರ್ ಆಗಿ ಸಿಗುತ್ತೆ. ನೀವು ಟ್ರೈ ಮಾಡಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ಟೇಸ್ಟಿಯಾಗಿ ಇರುತ್ತೆ. ಮತ್ತು ನಾನಿಲ್ಲಿ ಜಾಸ್ತಿ ಖಾರ ಬಳಸಿಲ್ಲ, ಮಕ್ಕಳು ಈಸಿಯಾಗಿ ತಿಂತಾರೆ, ಯಾವುದೇ ರೀತಿ ಬೇಜಾರು ಮಾಡ್ಕೊಂಡೇ. ಲಂಚ್ ಬಾಕ್ಸಿಗೆ ಎಲ್ಲನೂ ತುಂಬಾ ಒಳ್ಳೆ ಡಿಶ್ ಇದು. ನೋಡಿ ಫ್ರೆಂಡ್ಸ್, ಎರಡೂ ಕಡೆ ಚೆನ್ನಾಗಿ ಸುಟ್ಕೊಳ್ಳಿ, ಸೈಡಲ್ಲೆಲ್ಲ ಚೆನ್ನಾಗಿ ಸುಟ್ಕೊಳ್ಳಿ. ಆಗಿದೆ ಫ್ರೆಂಡ್ಸ್ ಇದು. ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಮತ್ತು ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಈಗ ಚಪಾತಿ ಆಗಿದೆ. ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಪಾಲಕ್ ಚಪಾತಿ ವಿತ್ ಕ್ಯಾಪ್ಸಿಕಮ್ ಕರಿ ತುಂಬಾ ಟೇಸ್ಟಿಯಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಟ್ರೈ ಮಾಡಿದ್ಮೇಲೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ತುಂಬಾ